ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಹಾಗೆ ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ನೇರವಾಗಿ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರ್ಬೋದಾಗತ್ತೆ. ನಮಗೆ ಸಾಕಷ್ಟು ಜನ ಮೆಸೇಜ್ ಮಾಡ್ತಾ ಇರ್ತಾರೆ, ನಾವು ತಿರುಮಲೆಗೆ ತುಂಬ ಸಲ ಹೋಗ್ತಾ ಇರ್ತೀವಿ, ತುಂಬ ಹೊತ್ತುಗಳ ಕಾಲ ಕ್ಯೂ ಲೈನಲ್ಲಿ ನಿಂತ್ಕೊಂಡು ದೇವರ ದರ್ಶನವನ್ನು ಮಾಡ್ಕೋತೀವಿ. ಆದರೆ ಕೇವಲ ಕೆಲವೇ ಸೆಕೆಂಡ್ಗಳಷ್ಟೇ ನಾವು ದೇವರ ದರ್ಶನ ಮಾಡ್ತೀವಿ. ನಾವು ಇನ್ನೇನು ದೇವರ ಹತ್ರ ಬರೋಷ್ಟೊತ್ತಿಗೆ ತಳ್ಳಿಬಿಟ್ಟಿರ್ತಾರೆ, ನಾವು ಏನು ನೋಡಿದ್ವಿ ಅಂತಲೇ ಗೊತ್ತಾಗೋದಿಲ್ಲ. ಹಾಗಾಗಿ ನಾವು ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಬೇಕು ಅಂತ ತುಂಬ ಜನ ಕೇಳ್ತಿರ್ತಾರೆ. ಯಾರಿಗೆಲ್ಲ ಈ ಥರ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡ್ಕೊಳ್ಬೇಕು ಅಂತ ಅನ್ಕೊಂತೀರೋ ಅವ್ರಿಗೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಇದು ಆರ್ಜಿತ ಸೇವಾ ಅಂತ ತಿರುಮಲದಲ್ಲಿ ವಿಶೇಷವಾಗಿ ನಡೆಯುವ ಸೇವೆ ಆಗಿರುತ್ತೆ. ಈ ಆರ್ಜಿತ ಸೇವೆಗಳಲ್ಲಿ ಯಾರು ಭಾಗವಹಿಸ್ತಾರೋ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಸಿಗುತ್ತೆ. ಯಾರಿಗೆಲ್ಲ ಈ ಟಿಕೆಟ್ಸ್ಗಳು ಸಿಗುತ್ತೋ ಅವ್ರಿಗೆ ಪೂರ್ವಜನ್ಮ ಸುಕೃತ ಅಂತ ಅನ್ಕೋಬೋದು. ಅಷ್ಟು ಅದೃಷ್ಟ ಮಾಡಿರ್ತಾರೆ ಅಂತ ಹೇಳ್ಬೋದು. ಏಕೆಂದರೆ ಕೇವಲ ಕೆಲವೇ ಸೆಕೆಂಡ್ಗಳಷ್ಟು ದೇವರ ದರ್ಶನ ಮಾಡೋದಕ್ಕೆ ಚಾನ್ಸ್ ಸಿಕ್ಕರೆ ಸಾಕು ತಿರುಮಲದಲ್ಲಿ. ಆದರೆ ಈ ಕೆಲವು ಟಿಕೆಟ್ಸ್ಗಳಿದೆ, ಈ ಟಿಕೆಟ್ಸ್ಗಳೇನಾದರೂ ಬುಕ್ ಮಾಡಿಕೊಂಡ್ರೆ ನೀವು 40 ನಿಮಿಷಗಳ ಕಾಲ ದೇವರ ಮುಂದೆ ಅಂದರೆ ಮೂಲ ಮೂರ್ತಿಯ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ತುಂಬ ವಿಶೇಷವಾದ ಸೇವೆಗಳು ಅಂತ ಹೇಳ್ಬೋದು. ಹಾಗಾಗಿ ಯಾರಿಗೆಲ್ಲ ತಿರುಮಲದಲ್ಲಿ ತುಂಬ ಸುಲಭವಾಗಿ ಹಾಗೆ ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಳ್ಬೇಕು ಅಂತ ಅನ್ಕೊಂತೀರೋ ಅವರು ಈ ಸೇವಾ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಈ ಸೇವಾ ಟಿಕೆಟ್ಗಳು ಬುಕ್ ಮಾಡಿಕೊಂಡ್ರೆ ಒಂದು ಅಡ್ವಾಂಟೇಜ್ ಏನು ಅಂದರೆ ನೀವು ಜಯ ವಿಜಯ ಬಾಗಿಲಿನಿಂದ ಮತ್ತೆ ಒಳಗಡೆ ಕೂಡ ಹೋಗ್ಬೋದಾಗಿರುತ್ತೆ. ನೀವು ಸ್ವಾಮಿಯವರ ಪಾದದಿಂದ ಶಿರದ ತನಕ ಕಂಪ್ಲೀಟಾಗಿ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಸೇವೆ ಅಂತ ಹೇಳ್ಬೋದು. ಹಾಗೆ ನೀವು ದೇವರ ಸಮೀಪಕ್ಕೆ ಹೋದಾಗ ಕೆಳಗಡೆ ಇರುವ ಬೆಳ್ಳಿಯ ಭೋಗ ಶ್ರೀನಿವಾಸ ಮೂರ್ತಿ, ಹಾಗೆ ಉಗ್ರ ಶ್ರೀನಿವಾಸ ಮೂರ್ತಿ, ಹಾಗೆ ಕೊಲುವು ಶ್ರೀನಿವಾಸ ಮೂರ್ತಿ, ಹಾಗೆ ಸೀತಾರಾಮರ ವಿಗ್ರಹಗಳು, ಹಾಗೆ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ಅಮ್ಮನವರ ವಿಗ್ರಹಗಳು, ಈ ಥರ ತುಂಬ ವಿಶೇಷವಾದ ಮೂರ್ತಿಗಳಿರುತ್ತೆ. ಈ ಎಲ್ಲ ಮೂರ್ತಿಗಳ ದರ್ಶನವನ್ನು ಕೂಡ ನೀವು ಮಾಡ್ಕೊಳ್ಬೋದಾಗಿರುತ್ತೆ. ಹಾಗಾಗಿ ಇದಕ್ಕೆ ಅಷ್ಟು ಮಹತ್ವ ಇದೆ ಅಂತ ಹೇಳ್ಬೋದು. ಹಾಗೆ ಈ ಟಿಕೆಟ್ಸ್ಗಳ ಕಾಸ್ಟ್ ಕೂಡ ತುಂಬಾ ಕಡಿಮೆ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಈಗ ಬನ್ನಿ ಒಂದೊಂದಾಗಿ ಯಾವ ಸೇವೆ ಇದೆ ತಿರುಮಲದಲ್ಲಿ ಅಂತ ನೋಡೋಣ. ಅದರಲ್ಲಿ ಮುಖ್ಯವಾದ ಸೇವೆ ಅಂದರೆ ಸುಪ್ರಭಾತ ಸೇವೆ ಅಂತ ಹೇಳ್ಬೋದು. ಈ ಸುಪ್ರಭಾತ ಸೇವೆ ತಿರುಮಲದಲ್ಲಿ ಪ್ರತಿದಿನ ನೆರವೇರುತ್ತೆ. ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ, ನೀವು ಕೇಳಿರ್ಬೋದು ಶ್ರೀ ವೆಂಕಟೇಶ್ವರ ಸುಪ್ರಭಾತನ ಎಷ್ಟೋ ದೇವಾಲಯಗಳಲ್ಲಿ ಹೇಳ್ತಾರೆ. ಅದೇ ರೀತಿ ನಮಗೆ ತಿರುಮಲದಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಈ ಸುಪ್ರಭಾತ ಸೇವೆ ನೆರವೇರುತ್ತೆ. ಯಾರೆಲ್ಲ ಭಾಗವಹಿಸ್ತಾರೋ ಅವರು ಬಂಗಾರು ವಾಕಿಲಿ ಹತ್ರ ನಿಂತ್ಕೊಳ್ಬೇಕಾಗತ್ತೆ. ನಿಮಗೆ ತಿರುಮಲಕ್ಕೆ ಹೋದರೆ ಗೊತ್ತಿರುತ್ತೆ, ನೀವು ಪ್ರಧಾನ ದ್ವಾರ ಎಂಟರ್ ಆದ ತಕ್ಷಣ ನಿಮಗೆ ವೆಂಡಿ ವಾಕಿಲಿ ಅಂತ ಸಿಗುತ್ತೆ. ಈ ವೆಂಡಿ ವಾಕಿಲಿ ನಂತರ ಬಂಗಾರು ವಾಕಿಲಿ ಸಿಗುತ್ತೆ. ಈ ಬಂಗಾರು ವಾಕಿಲಿ ಒಳಗಡೆ ಹೋದರೆ ನಿಮಗೆ ಜಯ ವಿಜಯ ಕಾಣಿಸ್ತಾರೆ. ಅಲ್ಲಿಂದ ನೀವು ದರ್ಶನ ಮಾಡ್ಕೊಳ್ತೀರಾ. ಈ ಬಂಗಾರು ವಾಕಿಲಿ ಹತ್ರ ತುಂಬ ಹೊತ್ತುಗಳ ಕಾಲ ನಿಲ್ಲಿಸ್ತಾರೆ. ವೆಂಕಟೇಶ್ವರ ಸುಪ್ರಭಾತ ಆಗುತ್ತೆ. ಅದಾದ ನಂತರ ಮಂಗಳಾಶಾಸನ ಕೂಡ ಆಗುತ್ತೆ. ಈ ಮಂಗಳಾಶಾಸನ ಆದ ನಂತರ ವಿಶೇಷವಾಗಿ ಮಹಾಮಂಗಳಾರತಿ ಕೂಡ ಮಾಡ್ತಾರೆ. ಯಾರೆಲ್ಲ ಈ ಸುಪ್ರಭಾತ ಸೇವೆಯಲ್ಲಿ ಭಾಗವಹಿಸಿರ್ತಾರೋ ಅವ್ರಿಗೆ ದೇವರ ಅತಿ ಸಮೀಪಕ್ಕೆ ಹೋಗ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ದರ್ಶನ ಮಾಡಿಸಿ ಮತ್ತೆ ಹೊರಗಡೆ ಕರ್ಕೊಂಬರ್ತಾರೆ. ಹಾಗೆ ಈ ಸೇವೆಯಲ್ಲಿ ಯಾರು ಭಾಗವಹಿಸ್ತಾರೋ ಮೊದಲು ಯಾರಿರ್ತಾರೋ ಅವರಿಗೆ ವಿಶೇಷವಾದ ನೈವೇದ್ಯ ಕೂಡ ಕೊಡ್ತಾರೆ. ಅದನ್ನು ನವನೀತ ಪ್ರಸಾದ ಅಂತ ಕರೀತಾರೆ. ಈ ನವನೀತ ಪ್ರಸಾದ ಅಂದರೆ ಒಂದು ಬೆಣ್ಣೆ ಪ್ರಸಾದ ಅಂತ ಹೇಳ್ಬೋದು. ತುಂಬ ವಿಶೇಷವಾಗಿರುತ್ತೆ. ಯಾರು ಈ ಕ್ಯೂ ಲೈನ್ಸ್ನಲ್ಲಿ ಮೊದಲಿಗೆ ಇರ್ತಾರೋ ಅವರಿಗೆ ಮಾತ್ರ ಈ ಪ್ರಸಾದ ಸಿಗುತ್ತೆ. ಈ ಸುಪ್ರಭಾತ ಸೇವೆ ತಿರುಮಲದಲ್ಲಿ ಪ್ರತಿದಿನ ನೆರವೇರುತ್ತೆ. ಧನುರ್ಮಾಸ ಒಂದು ಹೊರತುಪಡಿಸಿ ಪ್ರತಿದಿನ ನೆರವೇರುತ್ತೆ. ಯಾರೆಲ್ಲ ಭಾಗವಹಿಸ್ತಾರೋ ಒಂದು ಲಡ್ಡು ಪ್ರಸಾದವನ್ನು ಕೂಡ ಕೊಡ್ತಾರೆ. ಬೆಳಗಿನ ಜಾವ 2 ಗಂಟೆಗೆ ರಿಪೋರ್ಟಿಂಗ್ ಟೈಮ್ ಇರುತ್ತೆ. ಬೆಳಗಿನ ಜಾವ 3 ಗಂಟೆಗೆ ಸುಪ್ರಭಾತ ಸೇವೆ ಪ್ರಾರಂಭ ಆಗುತ್ತೆ. 4 ಗಂಟೆ ಅಷ್ಟೊತ್ತಿಗೆ ನೀವು ಹೊರಗಡೆ ಬಂದುಬಿಡ್ಬೋದಾಗತ್ತೆ. ಅಷ್ಟು ಬೇಗ ಆಗುತ್ತೆ. ಹಾಗೆ ಯಾವುದೇ ರೀತಿ ನುಗ್ಲಿರೋದಿಲ್ಲ. ಆರಾಮಾಗಿ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಳ್ಬೋದಾಗತ್ತೆ. ಇದರ ಕಾಸ್ಟ್ ಬಂದುಬಿಟ್ಟು ಕೇವಲ 120 ರೂಪಾಯಿ ಆಗಿರುತ್ತೆ. ಪ್ರತಿಯೊಬ್ಬರಿಗೂ 120 ರೂಪಾಯಿ ಆಗಿರುತ್ತೆ. ಒಂದು ಫೋನ್ ನಂಬರಿಂದ ಮ್ಯಾಕ್ಸಿಮಮ್ ಇಬ್ಬರದು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ಸ್ಗಳು ಬೇಕಾಗಿಲ್ಲ. ಯಾರಿಗೆಲ್ಲ ಈ ಸುಪ್ರಭಾತ ಸೇವೆ ಸಿಗುತ್ತೆ ಅವರು ಸಾಂಪ್ರದಾಯಿಕ ವಸ್ತ್ರಗಳಲ್ಲೇ ಹೋಗಬೇಕಾಗತ್ತೆ. ಪುರುಷರು ಬಂದ್ಬಿಟ್ಟು ಪಂಚೆಯನ್ನು ಹಾಕೊಂಡು ಹೋಗ್ಬೇಕಾಗತ್ತೆ. ಅದೇ ಮಹಿಳೆಯರು ಬಂದ್ಬಿಟ್ಟು ಚೂಡಿದಾರ್ ವಿತ್ ದುಪ್ಪಟನಲ್ಲಿ ಹೋಗ್ಬೋದಾಗಿರುತ್ತೆ. ಇಲ್ಲಾಂದರೆ ಸೀರೆಯನ್ನು ಕೂಡ ಉಟ್ಕೊಂಡು ಹೋಗ್ಬೋದಾಗಿರುತ್ತೆ. ಈ ಸುಪ್ರಭಾತ ಸೇವೆ ನಮಗೆ ದಿನಕ್ಕೆ 260 ಟಿಕೆಟ್ ಹಾಗೆ ರಿಲೀಸ್ ಮಾಡ್ತಾರೆ. ನಮಗೆ ಪ್ರಸ್ತುತ ಈಗ ಮೇ ತಿಂಗಳ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಿದ್ದಾರೆ. ಮೇ 1ನೇ ತಾರೀಕಿನಿಂದ ಮೇ 31ರ ತಾರೀಕಿನವರೆಗೆ ಕಂಪ್ಲೀಟ್ ಕೋಟಾನ ರಿಲೀಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ತಿರುಮಲಕ್ಕೆ ಮೇ ತಿಂಗಳಿನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ ಈ ಸೇವಾ ಟಿಕೆಟ್ಗಳಿಗೆ ಅಪ್ಲೈ ಮಾಡ್ಕೊಳ್ಳಿ. ಯಾರಿಗೆ ಅದೃಷ್ಟ ಇರುತ್ತೋ ಅವ್ರಿಗೆ ಲಕ್ಕಿ ಟಿಪ್ ಮುಖಾಂತರ ಸಿಗುತ್ತೆ. ನಾನು ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನಮಗೆ ಎಂಡ್ ಆಫ್ ದ ವಿಡಿಯೋನಲ್ಲಿ ಕೂಡ ತೋರಿಸ್ತೀನಿ ಹೇಗೆ ನೀವು ಈ ಸೇವೆಗಳಿಗೆ ಅಪ್ಲೈ ಮಾಡಬೇಕು ಅಂತ.
ಈ ಸುಪ್ರಭಾತ ಸೇವೆ ಆದ ನಂತರ ಮುಂದಿನ ಸೇವೆ ನಡೆಯೋದು ಯಾವುದು ಅಂದರೆ ತೋಮಾಲ ಸೇವೆ ಅಂತ ಹೇಳ್ಬೋದು. ಈ ತೋಮಾಲ ಸೇವೆ ಕೂಡ ತುಂಬ ವಿಶೇಷವಾಗಿರುತ್ತೆ. ಸುಪ್ರಭಾತ ಸೇವೆಗಿನ ಈ ತೋಮಾಲ ಸೇವೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ 45 ನಿಮಿಷಗಳ ಕಾಲ ದೇವರ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ನಿಮಗೆ ಸುಪ್ರಭಾತ ಸೇವೆಯಲ್ಲಿ ಪಾಸಿಂಗ್ ಕ್ಯೂ ಇರುತ್ತೆ. ದೇವರ ಅತಿ ಸಮೀಪಕ್ಕೆ ಹೋಗಿ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ, ವಾಪಸ್ ಕಳಿಸ್ಬಿಡ್ತಾರೆ. ದರ್ಶನ ಆದ ನಂತರ ಹೊರಗಡೆ ಬಂದುಬಿಡಬೇಕಾಗತ್ತೆ. ಆದರೆ ಯಾರೆಲ್ಲ ತೋಮಾಲ ಸೇವೆ ಟಿಕೆಟ್ಗಳನ್ನ ಬುಕ್ ಮಾಡ್ಕೊತೀರೋ ನೀವು 45 ನಿಮಿಷಗಳ ಕಾಲ ದೇವರ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ವಿಶೇಷವಾದ ಸೇವೆ. ಈ ಸೇವಾ ಟಿಕೆಟ್ಗಳು ಎಷ್ಟಿರುತ್ತೆ ಅಂದರೆ ಕೇವಲ 10 ಟಿಕೆಟ್ಸ್ಗಳಿರುತ್ತೆ. ಇದು ನಮಗೆ ಮಂಗಳವಾರ, ಬುಧವಾರ ಮತ್ತು ಗುರುವಾರ ಕೇವಲ 3 ದಿನಗಳ ನಡೆಯುವ ಸೇವೆ ಆಗಿರುತ್ತೆ. ನಿಮಗೆ ವೀಕ್ಲಿ ಅದು 30 ಟಿಕೆಟ್ಸ್ಗಳು ಮಾತ್ರ ಇರುತ್ತೆ. ಕೇವಲ 220 ರೂಪಾಯಿ ಟಿಕೆಟ್ ಆಗಿರುತ್ತೆ. ಹಾಗಾಗಿ ಈ ಅವಕಾಶನ ಮಿಸ್ ಮಾಡ್ಕೊಳ್ಬೇಡಿ. ನೀವು ಯಾವುದೇ ರೀತಿ ಅಮೌಂಟ್ನ ಕಟ್ಟಬೇಕಾಗಿಲ್ಲ. ಲಕ್ಕಿ ಡಿಪ್ನಲ್ಲಿ ಜಸ್ಟ್ ಅಪ್ಲೈ ಮಾಡಬೇಕು. ಇನ್ ಕೇಸ್ ಏನಾದರೂ ನಿಮಗೆ ಸಿಕ್ಕಿದ್ರೆ ಮಾತ್ರ ಅಮೌಂಟ್ನ ನೀವು ಪೇ ಮಾಡಬೇಕಾಗಿರುತ್ತೆ. ಈ ತೋಮಾಲ ಸೇವೆಯಲ್ಲಿ ನಮಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತೋಮಾಲ ಅಂದರೆ ಹೂವಿನ ಮಾಲೆಗಳಿಂದ ಅಲಂಕಾರ ಮಾಡ್ತಾರೆ. ತುಂಬ ವಿಶೇಷವಾದ ಸೇವೆ ಅಂತ ಅನ್ಕೋಬೋದು. ಈ ಸೇವೆಯಲ್ಲಿ ಭಾಗವಹಿಸಿದ್ರೆ ನಿಮಗೆ ಆಪಾದ ಮಸ್ತಕ ದರ್ಶನ ಆಗತ್ತೆ ಅಂತ ಹೇಳ್ಬೋದು. ಈ ತೋಮಾಲ ಸೇವೆ ಕಾಸ್ಟ್ ಬಂದುಬಿಟ್ಟು ಆಗಲೇ ಹೇಳಿದಾಗೆ 220 ರೂಪಾಯಿ ಆಗಿರುತ್ತೆ. ಈ ತೋಮಾಲ ಸೇವೆ ಆದ ನಂತರ ತಿರುಮಲದಲ್ಲಿ ಮುಂದಿನ ಸೇವೆ ಯಾವುದು ಅಂದರೆ ಅದು ಅರ್ಚನಾ ಸೇವೆ. ಈ ಅರ್ಚನಾ ಸೇವೆ ಕೂಡ ನಮಗೆ ಮಂಗಳವಾರ, ಬುಧವಾರ ಮತ್ತು ಗುರುವಾರ ಮಾತ್ರ ಇರುತ್ತೆ. ತೋಮಾಲ ಸೇವೆ ಆದ ನಂತರ ಈ ಅರ್ಚನಾ ಸೇವೆ ನೆರವೇರುತ್ತೆ. ಯಾರೆಲ್ಲ ಈ ಅರ್ಚನಾ ಸೇವೆಯಲ್ಲಿ ಭಾಗವಹಿಸ್ತಾರೋ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ದಳಗಳಿಂದ ವಿಶೇಷವಾಗಿ ಸಹಸ್ರನಾಮಾರ್ಚನೆ ಮಾಡ್ತಾರೆ. ವೆಂಕಟೇಶ್ವರ ಸಹಸ್ರನಾಮಾರ್ಚನೆ ಮಾಡ್ತಾರೆ. ತುಂಬ ವಿಶೇಷವಾದ ಸೇವೆ ಅಂತ ಹೇಳ್ಬೋದು. ಅದು ಕೂಡ ನಮಗೆ 45 ನಿಮಿಷಗಳ ಕಾಲ ನೆರವೇರುತ್ತೆ. ಅದಾದ ನಂತರ ಮಹಾಮಂಗಳಾರತಿ ಕೂಡ ಮಾಡ್ತಾರೆ. ಯಾರೆಲ್ಲ ಈ ಸೇವೆಯಲ್ಲಿ ಭಾಗವಹಿಸ್ತಾರೋ ಅವರು 45 ನಿಮಿಷಗಳ ಕಾಲ ದೇವರ ಮುಂದೆ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ಅದಾದ ನಂತರ ದೇವರ ಅತಿ ಸಮೀಪಕ್ಕೆ ಹೋಗಿ ಕೂಡ ದರ್ಶನ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗಾಗಿ ತೋಮಾಲ, ಅರ್ಚನಾ ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ ಈ 3 ಸೇವೆಗಳು ಕೂಡ ತಿರುಮಲದಲ್ಲಿ ಅತ್ಯಂತ ವಿಶೇಷವಾದ ಸೇವೆಗಳು ಅಂತ ಹೇಳ್ಬೋದು. ಈ ತೋಮಾಲ ಸೇವೆಯಂತೆ ಈ ಅರ್ಚನಾ ಸೇವೆ ಕೂಡ ಕೇವಲ 220 ರೂಪಾಯಿ ಆಗಿರುತ್ತೆ. ಇದರಲ್ಲೂ ಕೂಡ ಮ್ಯಾಕ್ಸಿಮಮ್ ಒಂದು ಫೋನ್ ನಂಬರಲ್ಲಿ ಇಬ್ಬರದು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ತೋಮಾಲ ಸೇವೆ ಆದ ನಂತರ ನಮಗೆ ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ನೆರವೇರುತ್ತೆ. ಈ ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ಕಾಸ್ಟ್ ಬಂದುಬಿಟ್ಟು ಒಬ್ಬರಿಗೆ 1250. ಇದು ಪ್ರತಿ ಮಂಗಳವಾರ ವಿಶೇಷವಾಗಿ ತಿರುಮಲದಲ್ಲಿ ನೆರವೇರುತ್ತೆ. ಯಾರೆಲ್ಲ ಈ ಸೇವೆಯಲ್ಲಿ ಭಾಗವಹಿಸ್ತಾರೋ ಬಂಗಾರು ಪುಷ್ಪ ಅಂದರೆ ಚಿನ್ನದ ಪುಷ್ಪಗಳಿಂದ ಶ್ರೀನಿವಾಸನ ಪಾದಕ್ಕೆ ಅರ್ಪಣೆ ಮಾಡುವ ಒಂದು ಸೇವೆ ಅಂತ ಹೇಳ್ಬೋದು. ತುಂಬ ವಿಶೇಷವಾಗಿರುತ್ತೆ. 108 ಚಿನ್ನದ ಪುಷ್ಪ ಇರುತ್ತೆ. ಅದನ್ನು ವೆಂಕಟೇಶ್ವರ ಅಷ್ಟೋತ್ತರ ಶತನಾಮಾವಳಿ ಮಾಡಿಕೊಂಡು ಒಂದೊಂದೇ ಜೋಡಿಸ್ತಾ ಬರ್ತಾರೆ. 2 ಕಣ್ಣು ಸಾಲದು ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾದ ಸೇವೆ ಅಂತ ಹೇಳ್ಬೋದು. ಇದು ಕೇವಲ ಮಂಗಳವಾರದ ದಿನ ಮಾತ್ರ ನೆರವೇರುತ್ತೆ. ಕೇವಲ 60 ಟಿಕೆಟ್ಸ್ಗಳು ಮಾತ್ರ ಇರುತ್ತೆ. ಹಾಗಾಗಿ ಯಾರೆಲ್ಲ ಭಾಗವಹಿಸಬೇಕು ಅಂತ ಅಂದ್ಕೊಂಡಿರ್ತೀರೋ ಈ ಎಲ್ಲ ಸೇವೆಗಳಿಗೆ ಒಮ್ಮೆನೇ ಅಪ್ಲೈ ಮಾಡ್ಬೋದಾಗಿರುತ್ತೆ. ಎಂಡ್ ಆಫ್ ದ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ ಹೇಗೆ ಅಪ್ಲೈ ಮಾಡಬೇಕು ಅಂತ. ಇನ್ನು ಈ ಸೇವೆಯಲ್ಲಿ ಕೂಡ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ಸ್ ಬೇಕಾಗಿಲ್ಲ. ನೇರವಾಗಿ ಪೋಷಕರ ಜೊತೆ ಹೋಗ್ಬೋದಾಗಿರುತ್ತೆ. ಇನ್ನು ಈ ಹೇಳಿದ ಈ ಎಲ್ಲ ಸೇವೆಗಳ ಟಿಕೆಟ್ಸ್ಗಳು ಮೇ ತಿಂಗಳ ಕೋಟಾನ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಮೇ ತಿಂಗಳ ಕೋಟಾನ ಯಾವಾಗ ರಿಲೀಸ್ ಮಾಡ್ತಾ ಇದ್ದಾರೆ ಅಂದರೆ ಫೆಬ್ರವರಿ 18ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಿದ್ದಾರೆ. 10 ಗಂಟೆಯಿಂದ ಫೆಬ್ರವರಿ 18 10 ಗಂಟೆಯಿಂದ ಫೆಬ್ರವರಿ 20ನೇ ತಾರೀಕು ಬೆಳಗ್ಗೆ 10 ಗಂಟೆಯ ತನಕ ಕಡೆಯ ಅವಕಾಶ ಇರುತ್ತೆ. ನಿಮ್ಗೆ ಆಲ್ಮೋಸ್ಟ್ 2 ಡೇಸ್ ಕಂಪ್ಲೀಟ್ 2 ಡೇಸ್ ಇರುತ್ತೆ. ಈ ಡೇಸ್ನಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಿದ ನಂತರ ಲಕ್ಕಿ ಡಿಪ್ ಮಾಡ್ತಾರೆ. ಅದು ಆನ್ಲೈನ್ ಲಕ್ಕಿ ಡಿಪ್ ಇರುತ್ತೆ. ಇದರ ರಿಸಲ್ಟ್ಸ್ ಬಂದುಬಿಟ್ಟು ನಮಗೆ ಫೆಬ್ರವರಿ 20ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಕರೆಕ್ಟಾಗಿ ಲಕ್ಕಿ ಡಿಪ್ನ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡ್ತಾರೆ. ಇನ್ ಕೇಸ್ ಏನಾದರೂ ನಿಮಗೆ ಲಕ್ಕಿ ಡಿಪ್ನಲ್ಲಿ ಅಲಾಟ್ ಆಯಿತು ಅಂದರೆ ನಿಮಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದ ನಂತರ ನೀವು ಯಾವ ಫೋನ್ ನಂಬರಿಂದ ಅಪ್ಲೈ ಮಾಡಿರ್ತೀರೋ ಆ ಫೋನ್ ನಂಬರ್ಗೆ ಹೋಗ್ಬಿಟ್ಟು ಬುಕ್ಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಪೇಮೆಂಟ್ ಮಾಡಿದ ನಂತರನೇ ನಿಮಗೆ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಆ ಟಿಕೆಟ್ನ ತೆಗೆದುಕೊಂಡು ನೇರವಾಗಿ ತಿರುಮಲಕ್ಕೆ ಹೋದರೆ ನಿಮಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗೆ ಇದರ ರಿಸಲ್ಟ್ಸ್ ಕೂಡ TTD ವೆಬ್ಸೈಟ್ನಲ್ಲಿ ಸಿಗುತ್ತೆ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ಪೋಸ್ಟ್ ಮಾಡ್ತೀವಿ. ನೀವು ಅದನ್ನು ಸರ್ಚ್ ಮಾಡುವ ಮುಖಾಂತರ ನಿಮಗೆ ಲಕ್ಕಿ ಡಿಪ್ನಲ್ಲಿ ಸಿಕ್ಕಿದೆಯಾ ಇಲ್ವಾ ಅಂತ ನೀವು ತಿಳಿದುಕೊಳ್ಬೋದಾಗಿರುತ್ತೆ. ಇನ್ನು ನಮಗೆ ಸಾಕಷ್ಟು ಜನ ಕೇಳ್ತಿರ್ತಾರೆ, ನಾವು ಕಂಟಿನ್ಯೂಸ್ ಆಗಿ ಲಕ್ಕಿ ಡಿಪ್ನಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ, ನಮಗೆ ಇನ್ನೂ ಒಮ್ಮೆನೂ ಸಿಕ್ಕಿಲ್ಲ, ಏನು ಮಾಡಬೇಕು, ಏನಾದರೂ ಟಿಪ್ಸ್ ಇದೆಯಾ ಅಂತ ಕೇಳ್ತಿರ್ತಾರೆ. ಇದಕ್ಕೆ ಯಾವುದೇ ರೀತಿ ಟಿಪ್ಸ್ ಇಲ್ಲ. ನೀವು ಈ ಲಕ್ಕಿ ಡಿಪ್ನ ನಿಮ್ಮ ಮೊಬೈಲಿಂದ ಕೂಡ ಮಾಡ್ಬೋದಾಗಿರುತ್ತೆ, ಅಥವಾ ನೀವು ವೆಬ್ ಬ್ರೌಸರಿಂದನಾದರೂ ಮಾಡ್ಬೋದಾಗುತ್ತೆ, ಅಥವಾ ಮೊಬೈಲ್ ಆ್ಯಪ್ ಕೂಡ ಇದೆ. ಇದನ್ನು TT ದೇವಸ್ಥಾನಮ್ಸ್ ಆ್ಯಪ್ ಅಂತ ಕೂಡ ಕರೀತಾರೆ. ಅದು ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಅದರಲ್ಲಿ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಶಾರ್ಟ್ಕಟ್ಸ್ ಇಲ್ಲ. ನೀವು ಅಪ್ಲೈ ಮಾಡ್ತಾ ಇರಬೇಕು. ಒಂದಲ್ಲ ಒಮ್ಮೆ ನಿಮಗೆ ಸಿಗೋ ಚಾನ್ಸಸ್ ಇದ್ದೇ ಇರುತ್ತೆ. ತುಂಬ ಜನ ಹೇಳ್ತಾರೆ ನಮಗೆ 2 ವರ್ಷ ಆದ ನಂತರ ಸಿಕ್ಕಿದೆ, 3 ವರ್ಷ ಆದ ನಂತರ ಸಿಕ್ಕಿದೆ ಅಂತ. ಹೀಗೆ ತುಂಬ ಜನ ಹೇಳ್ತಿರ್ತಾರೆ. ಹಾಗಾಗಿ ನೀವು ಅಪ್ಲೈ ಮಾಡೋದಷ್ಟೇ ನಿಮ್ಮ ಕರ್ತವ್ಯ ಅಂತ ಅನ್ಕೋಬೇಕು. ಯಾವಾಗ ದೇವರ ಕೃಪಾ ಕಟಾಕ್ಷ ಇದೆಯೋ ಅಂತ ಗೊತ್ತಿಲ್ಲ. ಯಾರಿಗೆ ಯಾವ ಟಿಕೆಟ್ಸ್ ಬೇಕಿದ್ರೂ ಅಲಾಟ್ ಆಗ್ಬೋದು. ಇದು ಕಂಪ್ಲೀಟಾಗಿ ರ್ಯಾಂಡಮ್ ಅಲಾಟ್ಮೆಂಟ್ ಆದ ಕಾರಣ ನೀವು ಅಪ್ಲೈ ಮಾಡ್ತಾ ಇರಿ. ನಿಮ್ಗೆ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಅಮೌಂಟ್ ಇಲ್ಲ. ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಇನ್ ಕೇಸ್ ನಿಮಗೆ ಸಿಕ್ಕಿದ್ರೆ ಮಾತ್ರ ಅಮೌಂಟ್ನ ಪೇ ಮಾಡಬೇಕಾಗತ್ತೆ.
ಅಪ್ಲೈ ಮಾಡೋದಕ್ಕೆ ನಿಮಗೆ ಕೇವಲ ಒಂದು 5-6 ನಿಮಿಷ ಆಗುತ್ತೆ. ಹಾಗಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀವೇನು ಕಳ್ಕೊಳ್ಳೋದಿಲ್ಲ. ನೀವು ಅಪ್ಲೈ ಮಾಡ್ತಾರೆ ಒಂದಲ್ಲ ಒಂದು ದಿನ ನಿಮಗೆ ಸಿಕ್ಕೇ ಸಿಗುತ್ತೆ. ಈಗ ಬನ್ನಿ ನಮ್ಮ ಸಿಸ್ಟಮ್ನಲ್ಲಿ ಈ ಟಿಕೆಟ್ಸ್ಗಳನ್ನ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ TTDಯ ಅಫಿಷಿಯಲ್ ವೆಬ್ಸೈಟ್ ಆದ ttdevastanams.ap.gov.in ಬರಬೇಕಾಗತ್ತೆ. ಇದು ನಮಗೆ TTDಯ ಅಫಿಷಿಯಲ್ ವೆಬ್ಸೈಟ್. ಇದರಲ್ಲಿ ನಮಗೆ ರೈಟ್ ಸೈಡ್ ಕಾರ್ನರಲ್ಲಿ ಲಾಗಿನ್ ಅಂತ ಇರುತ್ತೆ. ನಮ್ಗೆ ಎಲ್ಲ ಟಿಕೆಟ್ಸ್ಗಳನ್ನು ಇದೇ ವೆಬ್ಸೈಟ್ನಲ್ಲಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ನೋಡಿ ಸೇವಾ ಎಲೆಕ್ಟ್ರಾನಿಕ್ ಡಿಪೋ, ಆಚಿತ ಸೇವಾ, ಅಂಗ ಪ್ರದಕ್ಷಿಣ ಎಲ್ಲ ಟಿಕೆಟ್ಸ್ಗಳನ್ನು ಇದೇ ವೆಬ್ಸೈಟ್ನಲ್ಲಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲಿ ನಾನು ಲಾಗಿನ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಮುಂದೆ ಆ OTPನ ನೀವು ಎಂಟರ್ ಮಾಡಬೇಕಾಗತ್ತೆ. ನಾನು OTPನ ಎಂಟರ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಲಾಗಿನ್ ಆದ ನಂತರ ನಿಮಗೆ ಇಲ್ಲಿ ಆನ್ಲೈನ್ ಸರ್ವೀಸಸ್ ಅಂತ ಇರುತ್ತೆ. ಅದ್ರ ಡ್ರಾಪ್ ಡೌನ್ ಇದೆ ನೋಡಿ, ಇಲ್ಲಿ ಆರೋ ಮಾರ್ಕ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೇವಾ DIP ಅಂತ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೋಡಿ ಇವಾಗ ವರ್ಚುವಲ್ ಕ್ಯೂ ಬರುತ್ತೆ. ಈ ವರ್ಚುವಲ್ ಕ್ಯೂ ಆದ ನಂತರನೇ ನಮಗೆ ಬುಕ್ಕಿಂಗಿಗೆ ಅಲೋ ಆಗುತ್ತೆ. ಹಾಗಾಗಿ ಈ ವರ್ಚುವಲ್ ಕ್ಯೂ ಆಗೋ ತನಕ ನಾವು ಕಾಯಬೇಕಾಗತ್ತೆ. ವರ್ಚುವಲ್ ಕ್ಯೂ ಆದ ನಂತರ ನಿಮಗೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಬಂದಿರುತ್ತೆ. ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಪ್ರೋಸೆಸ್ ಹೇಗೆ ಮಾಡ್ತಾರೆ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಬಂದಿರುತ್ತೆ. ಇದನ್ನೆಲ್ಲ ಓದ್ಬಿಟ್ಟು ಐ ಹ್ಯಾವ್ ರೆಡ್ ಅಂಡ್ ಅಗ್ರಿ ಟು ದ ಇನ್ಸ್ಟ್ರಕ್ಷನ್ಸ್ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಮೇಲೆ ಇಲ್ಲಿ ನಿಮ್ಮ ಜನರಲ್ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ಇಲ್ಲಿ ಜನರಲ್ ಡೀಟೇಲ್ಸಲ್ಲಿ ಇಮೇಲ್ ID ಕೊಡಬೇಕು, ಹಾಗೆ ಯಾವ ಸಿಟಿ, ಸ್ಟೇಟು, ಕಂಟ್ರಿ, ಪಿನ್ ಕೋಡ್ ಪ್ರತಿಯೊಂದು ಡೀಟೇಲ್ಸ್ನ ಕೊಡಬೇಕು. ನಂತರ ಇಲ್ಲಿ ಪಿಲಿಗ್ರಿಮ್ ಡೀಟೇಲ್ಸ್ ಅಂತ ಬಂದಿರುತ್ತೆ. ಈ ಪಿಲಿಗ್ರಿಮ್ ಡೀಟೇಲ್ಸ್ನಲ್ಲಿ ಇಲ್ಲಿ ನಿಮಗೆ ಒಬ್ರದಾದ್ರೆ 1 ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಬ್ಬರದು ಅಪ್ಲೈ ಮಾಡಬೇಕು ಅಂದರೆ 2 ಅಂತ ಸೆಲೆಕ್ಟ್ ಮಾಡಬೇಕು. 2 ಅಂತ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ ನೇಮು, ಏಜು, ಜೆಂಡರು, ID ಪ್ರೂಫ್ ನಮಗೆ ಆಧಾರ್ ಮಾತ್ರ ಹಾಕಬೇಕಾಗತ್ತೆ. ಆಧಾರ್ ಹಾಕ್ಬಿಟ್ಟು ಆಧಾರ್ದು ನಂಬರ್ ಕೂಡ ಹಾಕಬೇಕಾಗತ್ತೆ ಇಲ್ಲಿ. ಅದಾದ ನಂತರ ನೆಕ್ಸ್ಟ್ ಕಂಟಿನ್ಯೂ ಅಂತ ಬಟನ್ ಒತ್ತಿದ್ರೆ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ಗೆ ಕರ್ಕೊಂಡು ಹೋಗುತ್ತೆ. ಅದು ಕಂಟಿನ್ಯೂ ಅಂತ ಕೊಟ್ಮೇಲೆ ಇಲ್ಲಿ ನಿಮಗೆ ಡೀಟೇಲ್ಸ್ ಬರುತ್ತೆ ನೋಡಿ. ತೋಮಾಲ ಸೇವಾ ಟೈಮಿಂಗ್ 3:00ವರೆಗೆ ಇರುತ್ತೆ. ರಿಪೋರ್ಟಿಂಗ್ ಬಂದು ಬೆಳಗಿನ ಜಾವ 3 ಗಂಟೆಗೆ ಇರುತ್ತೆ. ಅರ್ಚನಾ ಸೇವಾ ಟೈಮ್ ಬಂದು 4:00ವರೆಗೆ ಇರುತ್ತೆ. ರಿಪೋರ್ಟಿಂಗ್ ಟೈಮ್ 4 ಗಂಟೆಗೆ ಇರುತ್ತೆ. ಅಷ್ಟದಳ ಪಾದ ಪದ್ಮಾರಾಧನಾ ಬೆಳಗ್ಗೆ 9 ಗಂಟೆಗೆ ಇರುತ್ತೆ. ರಿಪೋರ್ಟಿಂಗ್ ಟೈಮ್ 8:00ವರೆಗೆ ಇರುತ್ತೆ. ಹಾಗೆ ಸುಪ್ರಭಾತ ಸೇವೆ ಬೆಳಗಿನ ಜಾವ 3 ಗಂಟೆಗೆ ಇರುತ್ತೆ. ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು ಬೆಳಗಿನ ಜಾವ 2 ಗಂಟೆಗಿದೆ. ಇಲ್ಲಿ ಕೆಳಗಡೆ ಬಂದಾಗ ಸೆಲೆಕ್ಟ್ ಸೇವಾ ಅಂಡ್ ಡೇಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೀಟೇಲ್ಸ್ ಇದೆ ನೋಡಿ. ತೋಮಾಲ ಸೇವೆ ವಾರಕ್ಕೆ 30 ಟಿಕೆಟ್ ಇದೆ, ಟೋಟಲ್ 120 ಟಿಕೆಟ್ಸ್ ಇದೆ. ಅರ್ಚನಾ ಸೇವೆ ಬಂದ್ಬಿಟ್ಟು 120 ಟಿಕೆಟ್ ಇದೆ. ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ ಟಿಕೆಟ್ ಬಂದು 240 ಟಿಕೆಟ್ ಇದೆ. ಇನ್ನು ಸುಪ್ರಭಾತ ಸೇವೆ ಬಂದು 8,301 ಟಿಕೆಟ್ ಇದೆ. ಟೋಟಲ್ ನಮಗೆ ಲಕ್ಕಿ ಡಿಪ್ ಅಲ್ಲಿ ಅವೈಲಬಲ್ ಇರೋ ಟಿಕೆಟ್ಸ್ ಬಂದು 8,781 ಟಿಕೆಟ್ಗಳಿದೆ. ಇದನ್ನ ನೀವು ಇಂಡಿವಿಜುವಲ್ ಆಗಿ ಒಂದೊಂದು ಸೆಲೆಕ್ಟ್ ಮಾಡುವ ಮುಖಾಂತರನೂ ಕೂಡ ಅಪ್ಲೈ ಮಾಡ್ಬೋದಾಗುತ್ತೆ. ಇಲ್ಲಾಂದ್ರೆ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಸೆಲೆಕ್ಟ್ ಆಲ್ ಸೇವಾ ಆಲ್ ಡೇಟ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಡೇಟ್ಸ್ಗೂ ಸೆಲೆಕ್ಟ್ ಆಗಿದೆ. ಈ ತರ ಸೆಲೆಕ್ಟ್ ಮಾಡೋದ್ರಿಂದ ನಿಮಗೆ ಲಕ್ಕಿ ಡಿಪ್ನಲ್ಲಿ ಸಿಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂಡ್ ರಿವ್ಯೂ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಜನರಲ್ ಡೀಟೇಲ್ಸ್ ಮತ್ತು ಪಿಲಿಗ್ರಿಮ್ ಡೀಟೇಲ್ಸ್ ಇನ್ನೊಂದ್ಸಲ ವೆರಿಫೈ ಮಾಡ್ಕೋಬಹುದಾಗಿರುತ್ತೆ. ನಂತರ ಇಲ್ಲಿ ಕೆಳಗಡೆ ಬಂದು ಇಲ್ಲೆಲ್ಲ ಕಡೆ ಟಿಕ್ ಮಾರ್ಕ್ ಇದೆ ನೋಡಿ. ತೋಮಾಲ ಸೇವೆ ಅಪ್ಲೈ ಆಗಿದೆ, ಅರ್ಚನಾ ಅಪ್ಲೈ ಆಗಿದೆ, ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ ಅಪ್ಲೈ ಆಗಿದೆ, ಹಾಗೆ ಸುಪ್ರಭಾತ ಅಪ್ಲೈ ಆಗಿದೆ. ಇದನ್ನೆಲ್ಲ ನೋಡಿದ ನಂತರ ಕನ್ಫರ್ಮ್ ಅಂಡ್ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕನ್ಫರ್ಮ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಈ ರಿಜಿಸ್ಟ್ರೇಷನ್ ನಂಬರ್ ಮುಖಾಂತರ ಕೂಡ ನೀವು ಸರ್ಚ್ ಮಾಡ್ಕೊಳ್ಬೋದಾಗಿರುತ್ತೆ. ಇಲ್ಲ ಅಂದರೆ ನೀವು ಇಲ್ಲಿ ಓಕೆ ಅಂತ ಕೊಟ್ಬಿಟ್ಟು ನಂತರ ಇಲ್ಲಿ ನಿಮಗೆ ಬುಕ್ಕಿಂಗ್ ಹಿಸ್ಟ್ರಿ ಅಂತ ಇರುತ್ತೆ. ಈ ಬುಕ್ಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ಇಲ್ಲಿ ನೀವು ಸರ್ಚ್ ಕೂಡ ಮಾಡ್ಬೋದಾಗಿರುತ್ತೆ. ಇಲ್ಲಿ ಕೆಳಗಡೆ ಬಂದರೆ ನಮಗೆ ಆರ್ಜಿತ ಸೇವಾ DIP ಅಂತ ಇರುತ್ತೆ, ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ ಇರುತ್ತೆ ನೋಡಿ. ಇಲ್ಲಿ ನಮಗೆ ಡಿಪ್ ಸ್ಟೇಟಸ್ ಇನ್ನ ಏನು ತೋರಿಸ್ತಾ ಇಲ್ಲ. ಇದ್ರ ಸ್ಟೇಟಸ್ ಯಾವಾಗ ತೋರಿಸುತ್ತೆ ಅಂದರೆ ಮಧ್ಯಾಹ್ನ 12 ಗಂಟೆ ನಂತರ ತೋರಿಸುತ್ತೆ. 20ನೇ ತಾರೀಕು ಮಧ್ಯಾಹ್ನ 12 ಗಂಟೆ ನಂತರ ತೋರಿಸುತ್ತೆ. ಇಲ್ಲಿ ನೀವೇನಾದ್ರು ಸೆಲೆಕ್ಟ್ ಆಗಿದ್ರೆ ಸೆಲೆಕ್ಟೆಡ್ ಅಂತ ಇರುತ್ತೆ, ಅವಾಗ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಅರ್ಥ. ಇಲ್ಲೇ ನೀವು ಪೇಮೆಂಟ್ ಮಾಡುವ ಮುಖಾಂತರ ಟಿಕೆಟ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿರುತ್ತೆ. ಇದೆಲ್ಲ ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ತಿರುಮಲದ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.